ಹಾಯ್ ಗೈಸ್, ವೆಲ್ಕಮ್ ಮೈ ಮಿನಿ ಬ್ಲಾಗ್. ಸಮ್ಮರ್ ಹಾಲಿಡೇಸ್ ಅಂತ ಅಂದ್ಬಿಟ್ಟು ನಾನು ಖುಷಿ ಮಾಮ ಮನೆಗೆ ಹೋಗಿದ್ದೆ ಬೆಂಗಳೂರಿಗೆ. ಆವಾಗ ಅಲ್ಲಿ 1 ವೀಕ್ ಉಳ್ಕೊಂಡು ಆಮೇಲೆ ರಮ್ಮತ್ತ ಮನೆಗೆ ಹೋದ್ವಿ. ಅಲ್ಲಿ ತುಂಬ ದಿನನೂ ಆಗಿದೆ ನೋಡಿ ನಿಮ್ಮನ್ನೆಲ್ಲ ಅಂತ ಕರ್ಸ್ಕೊಂಡಿದ್ರು. ರಾತ್ರಿ ರಮ್ಮತ್ತ ಡಿನ್ನರ್ಗೆ ಅಂತ ಆಚೆ ಕರ್ಕೊಂಡು ಹೋಗಿದ್ರು. ಮುಗಿಸ್ಕೊಬಿಟ್ಟು ಆಮೇಲೆ ಮನೆಗೆ ಹೋಗೋ ಅಷ್ಟೊತ್ತಿಗೆ ರಾತ್ರಿ ಆಗಿತ್ತು. ಅಲ್ಲಿ 1 ಡೇ ಉಳ್ಕೊಬಿಟ್ಟು ಅವರೆಲ್ಲ ಕಾಫಿ ಕೊಟ್ಕೊಂಡು ಹೋದ್ರು. ಅವಾಗ ಒಂದು ಸ್ವಲ್ಪ ರೇಗ್ಸಿದ್ವಿ ರಮ್ಮತ್ತೆಗೆ. ನಾವು ರೇಗ್ಸ್ ಆದಮೇಲೆ ಅಲ್ಲೊಂದು ಸ್ವಲ್ಪ ಎಂಜಾಯ್ ಮಾಡಿಬಿಟ್ಟು ಖುಷಿ ಮಾಮ ಮನೆಗೆ ಹೊರಡಬೇಕು ಅಂತ ಎಲ್ಲರೂ ರೆಡಿ ಆಗ್ತಿದ್ರು. ನಾನು ಥ್ರೆಡ್ ವೀಲಲ್ಲಿ ಆಟ ಆಡ್ತಿದ್ದೆ. ನಂಗೆ ಅಲ್ಲಿ ಒಂದು ಸ್ವಲ್ಪ ಇಷ್ಟ ಆಯಿತು ಥ್ರೆಡ್ ವೀಲು. ಆಟ ಆಡ್ಬಿಟ್ಟು ಕುಂಕುಮ ಅರಿಶಿನ ಎಲ್ಲ ಕೊಟ್ಟರು. ನಾನು ಇಟ್ಕೊಂಡೆ ಕುಂಕುಮನ. ಆಮೇಲೆ ನಾವು ಡೈರೆಕ್ಟ್ ಡಿ-ಮಾರ್ಟಿಗೆ ಬಂದ್ವಿ. ಆಮೇಲೆ ಆಶಾ ಮಮ್ಮಿಗೆ ಪಾಪ್ಕಾರ್ನ್ ಕೊಡಿಸಿದ್ದೆ, ಪಾಪ್ಕಾರ್ನ್ ಕೊಡಿಸಿದ್ರು. ಪಾಪ್ಕಾರ್ನು ಚೆನ್ನಾಗಿತ್ತು. ಆಮೇಲೆ ಒಳಗೆ ಹೋದ್ವಿ. ಅಲ್ಲಿ ನನಗೆ ಏನೇನು ಥಿಂಗ್ಸ್ ಬೇಕೋ ಅದೆಲ್ಲ ಇತ್ತು. ಅವ್ರಿಗೆ ಏನೇನು ಬೇಕೋ ಅದು ಇತ್ತು. ಅವ್ರಿಗೆ ಏನೇನು ಬೇಕೋ ಅದೆಲ್ಲ ಅವ್ರು ತೊಗೊಂಡ್ರು. ನನಗೆ ಏನೇನು ಬೇಕೋ ಅದು ನಾನು ತೊಗೊಂಡೆ. ಆಮೇಲೆ ಬಿಲ್ ಹತ್ರ ಹೋದೆ. ಅವಾಗ ನಾನೆಲ್ಲ ಕಳೆದೋಗ್ಬಿಟ್ಟಿದ್ದೀನಿ. ಆವಾಗ ಅವರೆಲ್ಲ ನಿಂತ್ಕೊಂಡು ವೀಡಿಯೋ ಮಾಡ್ತಿದ್ರು. ಆವಾಗ ನಾನು ಆ ಕಡೆಯಿಂದ ಬಂದೆ. ಗೈಸ್, ನೈಟ್ ನಾವು ಖುಷಿ ಮಾಮ ಮನೆಗೆ ಬಂದು ಉಳ್ಕೊಂಡ್ವಿ. ಆಮೇಲೆ ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹಸಿಕೆರೆಗೆ ಹೊರಟಾದ್ಮೇಲೆ ಪಾನ್ ಅತ್ತೆಗೆ ಎಲ್ಲರಿಗೂ ಬಾಯ್ ಹೇಳ್ಬಿಟ್ಟು ಮತ್ತು ನಾವು ಹಸಿಕೆರೆಗೆ ಹೊರಟ್ವಿ. ಆವಾಗ ಖುಷಿ ಮಾಮನೇ ನಮ್ಮನ್ನು ಬಿಡೋಕ್ಕೆ ಬಂದಿದ್ದು ಹಸಿಕೆರೆಗೆ. ಆವಾಗ ಅಲ್ಲೊಂದು ಸ್ವಲ್ಪ ಮಧ್ಯಾಹ್ನ ನನಗೆ ಹೊಟ್ಟೆ ಹಸಿತು. ಅದಕ್ಕೆ ಖುಷಿ ಮಾಮಂಗೆ ಹೇಳಿದೆ ನಾನು, ಹೊಟ್ಟೆ ಹಸಿತಿದೆ ಖುಷಿ ಮಾಮ, ನಂಗೊಂದು ಸ್ವಲ್ಪ ಲಂಚ್ ಕೊಡಿಸಿ ಅಂತ. ಆವಾಗ ಅವ್ರು ಲಂಚ್ ಕೊಡಿಸಿದ್ರು. ಸಖತ್ತಾಗಿತ್ತು. ಫ್ರೈಡ್ ರೈಸ್ನ ತಿಂದೆ, ಸಖತ್ತಾಗಿತ್ತು ಅದು. ಆವಾಗ ಖುಷಿ ಮಾಮನ ಜೊತೆ ನಾನು ಒಂದು ಸ್ವಲ್ಪ ಮಾತಾಡ್ಕೊಂಡು ಸಾಂಗ್ ಹಾಕಿದ್ರು. ಮತ್ತು ಹಸಿಕೆರೆಗೆ ಬಂದ್ವಿ. ಇಷ್ಟ ಆಗಿತ್ತು ನನ್ನ ಮಿನಿ ಬ್ಲಾಗ್.